ನಮಸ್ತೆ ಸರ್. ನಮಸ್ತೆ ಸರ್. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಹಳೆಗನ್ನಡ ಕಲಿಯುವ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಬೋಧಕರ ಬೋಧನಾ ಶೈಲಿಯ ಕೊರತೆ ಕಾರಣವಾ ಅಥವಾ ಬೇರೆ ಯಾವುದಾದ್ರೂ ಅಂಶಗಳು ಕಾರಣವಾಗ್ತಾ ಇದೆಯಾ? ವಿದ್ಯಾರ್ಥಿಗಳ ಹಳೆಗನ್ನಡ ಕಲಿಕೆಯ ಆಸಕ್ತಿ ಕಡಿಮೆ ಆಗ್ತದೆ. ಯಾರು ಹೇಳಿದರು? ನಿಮಗೆ ಹೇಗೆ ಗೊತ್ತಾಯಿತು? ಅಂದರೆ ಹಳೆಗನ್ನಡ ಅಂತ ಹೇಳಿದ್ರೆ ಸ್ವಲ್ಪ ದೂರ ಉಳಿತಾರೆ. ಈಗ ಹಳೆಗನ್ನಡ ಕಷ್ಟ, ಅದು ಓದಲಿಕ್ಕೂ ಬರುವುದಿಲ್ಲ, ಕಷ್ಟ. ಅನೇಕ ಸಂದರ್ಭಗಳಲ್ಲಿ ಅಧ್ಯಾಪಕರು ಹಳೆಗನ್ನಡ ಕಷ್ಟ ಅನ್ನೋ ಭಾವನೆಯನ್ನು ಬಿಂಬಿಸಿದ್ದಾರೆ. ಅದರಿಂದ ವಿದ್ಯಾರ್ಥಿಗಳಲ್ಲಿ ಆ ಭಾವನೆ ಬಂದಿರಬಹುದು. ಮತ್ತು ಪಠ್ಯಪುಸ್ತಕ ರಚನಾಕಾರರು ಕೂಡ ಅದೇ ಭಾವನೆ ಬಂದಿದ್ದಾರೆ. ಹಾಗಾಗಿ ಸಾಮಾನ್ಯವಾಗಿ ಹಳೆಗನ್ನಡವನ್ನು ಓದೋದು ಕಡಿಮೆ ಆಗಿದೆ. ಯಾವಾಗ ಹಳೆಗನ್ನಡ ಓದೋದು ಕಡಿಮೆ ಆಯಿತೋ ಅದು ಕಷ್ಟ ಅನ್ನೋ ಭಾವನೆ ಇನ್ನಷ್ಟು ಗಟ್ಟಿಯಾಯಿತು ಅಷ್ಟೇ. ಇದಕ್ಕೆ ಬೋಧಕರು ತಮ್ಮ ಬೋಧನೆಯಲ್ಲಿ ಯಾವುದಾದ್ರೂ ರೀತಿಯ ಸುಧಾರಣೆ ತರಬಹುದಾ? ಸುಧಾರಣೆ ಪ್ರಶ್ನೆ ಏನೂ ಇಲ್ಲ. ಸ್ವತಃ ಬೋಧಕರು ಹಳೆಗನ್ನಡ ಕಾವ್ಯಗಳನ್ನು ಓದಬೇಕು. ಈಗ BA ಮತ್ತು MA ಕನ್ನಡ ಐಚ್ಛಿಕದಲ್ಲೇ ಹಳೆಗನ್ನಡ ಕಾವ್ಯಗಳ ಅಧ್ಯಯನ ಭಾಳ ಕಡಿಮೆ ಆಗಿದೆ. ಅದಕ್ಕೆ ಒಂದು ಕಾರಣ, ಈ ಎರಡೂ ಹಂತಗಳಲ್ಲಿ ಬೋಧನೆ ಮಾಡುವವರು ಹಳೆಗನ್ನಡ ಕಾವ್ಯವನ್ನು ಆಸ್ವಾದಿಸಿ ಅದರಲ್ಲಿ ಆಳವಾದ ಪಾಂಡಿತ್ಯವನ್ನು ಹೊಂದಿ ಬೋಧನೆ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ. ಒಂದು ಕಾಲದಲ್ಲಿ ನಮ್ಮ ಸುತ್ತಮುತ್ತಲಿನ ಕಾಲೇಜುಗಳಲ್ಲಿ ಆ ಥರದ ಅಧ್ಯಾಪಕರು ಸಾಕಷ್ಟು ಮಂದಿ ಇದ್ದರು. ಅವರನ್ನು ವಿದ್ವಾಂಸರು, ಪಂಡಿತರು ಅಂತ ಕರೀತಿದ್ರು. ಆ ಥರದ ಪಂಡಿತ ಪರಂಪರೆ ಈಗ ಹೊರಟು ಹೋಗಿದೆ. ಈಗೇನಿದ್ರೂ ಕೂಡ ಹೊಸಗನ್ನಡ ಕಾವ್ಯ, ನವ್ಯ ಸಾಹಿತ್ಯ ಅಥವಾ ವಿಮರ್ಶೆ, ಜಾನಪದ ಇವುಗಳಿಗೆ ಅದು ಕಾಲಘಟ್ಟದಲ್ಲಿ ಆಗಿರೋ ಪರಿವರ್ತನೆ, ತಪ್ಪು ಅಂತ ಹೇಳೋದಲ್ಲ, ಅದರ ಕಡೆಗೆ ಒಲವು ಜಾಸ್ತಿ ಆದ್ದರಿಂದ ಹಳೆಗನ್ನಡ ಸಾಹಿತ್ಯಾಭ್ಯಾಸ ಕಡಿಮೆ ಆಗಿದೆ. ಅದನ್ನು ಮತ್ತೆ ಮತ್ತೆ ಓದುವುದರಿಂದ, ಮತ್ತೆ ಮೊದಲಿನಿಂದ ಕವಿರಾಜ ಮಾರ್ಗದಿಂದ, ಪಂಪನಿಂದ, ರನ್ನನಿಂದ ಮರು ಓದುಗಳನ್ನು ಪ್ರಾರಂಭ ಮಾಡೋದರ ಮೂಲಕವಾಗಿ ಒಂದು ಆಸಕ್ತಿಯನ್ನು ನಾವು ಹರಡಿಸ್ಬೋದು. ಅಂದರೆ ಶಿಕ್ಷಕರೇ ಸ್ವತಃ ಇದರಲ್ಲಿ ಆಸಕ್ತಿ ವಹಿಸಬೇಕು. ಬಿಡುವಿನ ವೇಳೆಯಲ್ಲಿ ಒಂದೊಂದು ಕಾವ್ಯವನ್ನು ಕೈಗೆತ್ತಿಕೊಂಡು ಮತ್ತು ಓದೋದಕ್ಕೆ ಪ್ರಾರಂಭ ಮಾಡಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂಥ ವ್ಯಾಖ್ಯಾನಗಳು ಮತ್ತು ಏನು ಮಾಡಿದ್ದಾರೆ ಅಂದರೆ, ಇವತ್ತು ಸುಲಭೀಕರಣ ಆಗಿದೆ. ಒಂದು 25-30 ವರ್ಷಗಳಿಗೆ ಹೋಲಿಸಿದರೆ ಈಗ ಜೈಮಿನಿ ಭಾರತ ಆಗಲಿ, ಕುಮಾರವ್ಯಾಸ ಭಾರತ ಆಗಲಿ, ಪಂಪ ಭಾರತ ಆಗಲಿ, ಅದೆಲ್ಲವನ್ನು ಹೊಸಗನ್ನಡಕ್ಕೆ ತರ್ಜುಮೆ ಮಾಡುವ, ಅನುವಾದ ಮಾಡಿಕೊಡುವಂಥ ಕೆಲಸ ಆಗಿದೆ. ಈಗ ಸುಧಾ ಪತ್ರಿಕೆಯಲ್ಲೂ ಕೂಡ ಆ ಥರದ ಎಲ್ಲ ಕಾವ್ಯಗಳ ಹೊಸಗನ್ನಡದ ಅವತರಣಿಕೆಗಳು ಪ್ರಕಟ ಆಗಿವೆ. ಅವುಗಳನ್ನು ಓದ್ಕೊಳ್ಳೋದ್ರ ಮೂಲಕ ಅರ್ಥ ಮಾಡಿಕೊಂಡು ಆಸಕ್ತಿಯನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸ್ಬೋದು. ಈಗ ಉದಾಹರಣೆಗೆ ಕೌರವೇಂದ್ರನ ಕೊಂದೆ ನೀನು ಕಾವ್ಯ ಭಾಗ ಇದೆ, ಅದನ್ನ ನಾವು ಯಾವ ರೀತಿ ಅವರಿಗೆ ಬೋಧನೆ ಮಾಡಬಹುದು? ಅದು ಭಾಮಿನಿ ಷಟ್ಪದಿಯಲ್ಲಿ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾ ಮಂಜರಿ ಅಥವಾ ಕುಮಾರವ್ಯಾಸ ಭಾರತ ಅಥವಾ ಗದಗು ಭಾರತ. ಆ ಕುಮಾರವ್ಯಾಸನ ಬಗ್ಗೆ ಅವರಲ್ಲಿ ಸ್ವಲ್ಪ ಆಸಕ್ತಿ ಮೂಡಿಸ್ಬೋದು. ಅವನ ಬಗ್ಗೆ ಇರೋ ದಂತಕಥೆ ಏನಿದೆ ಅದನ್ನು ಹೇಳ್ಬೋದು. ಆಮೇಲೆ ಆ ಆಯ್ದುಕೊಂಡ ಭಾಗದ ಹಿನ್ನೆಲೆ ಏನು, ಪೂರ್ವಕಥೆ ಏನು ಅದನ್ನು ಹೇಳ್ಬೋದು. ಆಮೇಲೆ ಭಾಮಿನಿಯನ್ನು ಹಾಡುವ ಒಂದು ಶೈಲಿ ಇದೆ. ಅದು ನಿಮ್ಮ ಶಾಸ್ತ್ರೀಯ ಸಂಗೀತದ ಮಾದರಿಯಲ್ಲಿ ಇರಬೇಕಾಗಿಲ್ಲ. ಸ್ವಲ್ಪ ಗಮಕದ ಶೈಲಿ ಕಲ್ತ್ಕೊಂಡಿದ್ರೂ ಕೂಡ ಅದನ್ನು ಭಾಮಿನಿ ಹೇಗೆ ಹಾಡಬೇಕೋ ಹಾಗೆ ಹಾಡುವುದರ ಮೂಲಕ, ಹಾಡಲಿಕ್ಕಾಗದೆ ಹೋದರೆ ಅದನ್ನು ಭಾವಪೂರ್ಣವಾಗಿ, ಅರ್ಥಪೂರ್ಣವಾಗಿ ಓದುವುದರ ಮೂಲಕ ಒಂದು ಆಸಕ್ತಿಯನ್ನು ಅರಳಿಸ್ಬೋದು. ಹಳೆಗನ್ನಡ, ನಡುಗನ್ನಡದಲ್ಲಿ ಏನಾಗ್ತಂದರೆ ಪದಗಳ ವಿಂಗಡಣೆ ತುಂಬ ಮುಖ್ಯ ಆಗುತ್ತೆ. ಆಮೇಲೆ ಅನ್ವಯಾನುಸಾರ ಅರ್ಥವನ್ನು ಓದಬೇಕಾಗುತ್ತೆ. ಯಾಕಂದರೆ ಒಂದು ಪದ ಅಲ್ಲಿರುತ್ತೆ, ಇನ್ನೊಂದು ಪದ ಇಲ್ಲಿರುತ್ತೆ. ಎರಡನ್ನೂ ಜೋಡಿಸ್ಕೊಂಡು ಅರ್ಥಕ್ಕನುಸಾರವಾಗಿ ಓದುವುದು. ಆಮೇಲೆ ಪದಚ್ಛೇದ, ಅದನ್ನು ಅರ್ಥಪೂರ್ಣವಾಗಿ ಪದಗಳನ್ನು ಬಿಡಿಸಿ ಓದೋ ಕ್ರಮ. ಆ ಮಕ್ಕಳಿಗೆ ಎಷ್ಟೋ ಸಲ ಯಾಕೆ ಹಳೆಗನ್ನಡ ಕಷ್ಟ ಆಗುತ್ತಂದರೆ ಅವ್ರಿಗೆ ಓದೋದು ಕಷ್ಟ. ಮಕ್ಕಳಿಗೆ ಮಾತ್ರ, ಅಧ್ಯಾಪಕರಿಗೆ ಕಷ್ಟ. ಅಲ್ಲಿ ಬರುವಂಥ ರಳಕೊಳಕ್ಷಳಗಳು ಅದನ್ನು ಸ್ಪಷ್ಟವಾಗಿ ಬಾಯಲ್ಲಿ ಹೇಳಬೇಕು. ಅದು ಹೇಳಲಿಕ್ಕಾಗದಿದ್ದಾಗ ಇದು ನಮಗಲ್ಲ ಅಂತ ಅವ್ರು ಬಿಟ್ಟುಬಿಡ್ತಾರೆ. ನಿಜವಾಗಿಯೂ ತುಂಬ ಆಸಕ್ತಿದಾಯಕವಾದದ್ದು ಹಳೆಗನ್ನಡ ಗದ್ಯ ಪದ್ಯಗಳು.
ಅಷ್ಟು ಅದು ನೀವು ಓದ್ತಾ ಹೋದರೆ ಅದರಲ್ಲಿ ಒಂದು ರುಚಿ ನಿರ್ಮಾಣ ಆಗುತ್ತೆ. ಸೊ ಆದ್ದರಿಂದ ಅದನ್ನು ಓದುವುದು ಹೇಗೆ, ಆ ಪದಚ್ಛೇದ ಮಾಡಿ ಪದವನ್ನು ಬಿಡಿಸಿ ಓದಿ, ಒಂದೆರಡು ಸಲ ಓದಿ ಭಾವಪೂರ್ಣವಾಗಿ ಓದಿ, ಅಲ್ಲಿ ಸಂಭಾಷಣೆ ಭಾಗ ಇದ್ದರೆ ಆ ಸಂಭಾಷಣೆಯನ್ನು ಹೇಳಿ. ಈಗ ನೋಡಿ, ಪಂಪನಲ್ಲಿ ನೀಂಬಾ ಪೋಪಂ ಅಂತ ಒಂದು ಹೇಳ್ತಾನೆ ಶಂತನು ಸತ್ಯವತಿಯನ್ನು ಭೇಟಿಯಾದಾಗ. ಆ ಒಂದು ಮಾತಿನಲ್ಲಿ ಹಲವಾರು ಅರ್ಥಗಳಿವೆ. ನಿನ್ನನ್ನು ನೋಡಿದ್ದೇನೆ, ಇಷ್ಟಪಟ್ಟಿದ್ದೇನೆ, ಬಾ ನನ್ನ ಹಸ್ತನಾವತಿಗೆ, ನನ್ನ ಅರಸೆಯಾಗು, ನನ್ನ ಮಹಿಷಿಯಾಗು ಅನ್ನೋದೆಲ್ಲ ಬಂತು. ಆದರೆ ಆಕೆ ಹೆಣ್ಣು ಪರಾಧೀನೆ, ಒಂದೇ ಮಾತು ಕೇಳ್ತಾಳೆ, ಬೇಡುವಡೆ ನೀವೆಮ್ಮಯ್ಯನಂ ಬೇಡಿದೆ, ಬೇಡುವಡೆ ನೀವೆನ್ನಮ್ಮ ಅಯ್ಯನಂ ಬೇಡಿದೆ. ಅಂದರೆ ಅವಳಿಗೆಲ್ಲೋ ಇಷ್ಟ ಇದೆ ಅವನ ಜೊತೆ ಹೋಗೋದಕ್ಕೆ, ಆದರೆ ಹೆಣ್ಣು ಪರಾಧೀನೆ, ನನ್ನ ಕೈಲೇನಿಲ್ಲ, ನೀವು ಕೇಳುತ್ತಿದ್ದರೆ ನಮ್ಮ ಅಪ್ಪನನ್ನು ಕೇಳಿ, ನಮ್ಮ ಅಪ್ಪ ಅನುಮತಿ ಕೊಟ್ಟರೆ ನಿಮ್ಮನ್ನು ಮದುವೆ ಆಗೋದಕ್ಕೆ ಏನೂ ಅಡ್ಡಿ ಇಲ್ಲ. ಸೊ ಈ ಥರದ ವಾಕ್ಯಗಳೆಲ್ಲ ಬರುವಾಗ ಅದನ್ನು ಆ ರೀತಿಯಲ್ಲಿ ಹೇಳೋದ್ರ ಮೂಲಕ ಮಕ್ಕಳಲ್ಲಿ ಆಸಕ್ತಿಯನ್ನು ನಾವು ಮೂಡಿಸ್ಬೋದು. ಓದುಗಾರಿಕೆ ತುಂಬ ಮುಖ್ಯ ಆಗುತ್ತೆ, ಭಾವಪೂರ್ಣವಾಗಿ ಓದು. ಹರಿಸಂಧಾನಕ್ಕೆ ಒಂದೊಂದವಗಡಿಸಿದೆ ಅಹಂಕಾರವೆಂದಿತು, ಹರಿಸಂಧಾನಕ್ಕೆ ಒಂದೊಂದವಗಡಿಸಿದ ಅಹಂಕಾರಮೆಲ್ಲಿತ್ತು, ಕೃಷ್ಣಾಂಬರ ಕೇಶಾಕೃಷ್ಟ್ಯಂ ಮಾಡಿಸಿದ ಮದಮೆಲ್ಲಿತ್ತು, ಮಾಡಿಸಿದ ಮದ ಮೊದಲಿತ್ತು, ಕೌಂತೇಯರಂ ಕಾಂತಾರದೊಳ್ ತಿರ್ರನೆ ತಿರುಪಿದ ಸೊರ್ಕು ಈಗಳ್ ಏನಾದುದೋ ಎಂದ ಭೀಮನುದ್ದಾಮ ಭೀಮಂ ಮೂದಲಿಸಿದ ಮಂತ್ರನ ಬರುತ್ತೆ. ಸೊ ಅದು ಓದುವ ರೀತಿಯಲ್ಲಿ ಆ ಒಂದೊಂದು ವಾಕ್ಯ ನಾನು ಅಷ್ಟು ಚೆನ್ನಾಗಿ ಓದಲಿಲ್ಲ, ಇನ್ನೂ ಚೆನ್ನಾಗಿ ಓದ್ಬೋದು. ಒಂದೊಂದು ವಾಕ್ಯವನ್ನು ಓದ್ತಾ ಇರುವಾಗಲೂ ಕೂಡ ಆ ಭೀಮಸೇನನ ಕೋಪ ಅದು ಏರುಗತಿಗೆ ಹೋಗುವಂಥದ್ದು. ಆ ರೀತಿ ಓದಿದಾಗ ಮಕ್ಕಳಿಗೆ ಅದರ ಸವಿ, ಅದರ ರುಚಿ ಗೊತ್ತಾಗುತ್ತೆ. ಅದರಿಂದ ನಾವೇ ಸ್ವತಃ ಓದ್ಕೊಂಡು ಹೋಗಬೇಕು. ಈಗ ಎಷ್ಟೋ ಜನ ಅಧ್ಯಾಪಕರು ತರಗತಿಗೆ ಹೋಗುವಾಗ ಆ ಪಾಠ ಭಾಗಗಳನ್ನು ಓದಿರೋದಿಲ್ಲ. ಅಲ್ಲಿ ಹೋಗಿ ನಿನ್ನೆ ಏನಾಯಿತು ಕೂಡ ತೆರೀರಿ ಅಂತ ಅಲ್ಲಿ ಓದೋಕ್ಕೆ ಶುರು ಮಾಡ್ತಾರೆ. ಆವಾಗ ತಪ್ಪುಗಳಾಗ್ತವೆ. ಹಾಗಾಗಿ ನಾವೇ ಮನೆಯಲ್ಲಿ ಕೂತ್ಕೊಂಡು ಅದನ್ನು ಹೇಗೆಲ್ಲ ಓದ್ಬೋದು ಅಂತ ಒಂದು 2-3 ಬಾರಿ, ಅದರಲ್ಲಿಯೂ ಹಳಗನ್ನಡ 3-4 ಬಾರಿ ಅದನ್ನು ಚೆನ್ನಾಗಿ ಓದಿ ಎಲ್ಲಿ ವಿಂಗಡಿಸಬೇಕು ಅಂತ ತಿಳಿದುಕೊಂಡು ಆ ರೀತಿಯಾಗಿ ಓದಿದರೆ ಅದು ಕಷ್ಟ ಅಂತಿಲ್ಲ. ಈಗ ನೋಡಿ, ಪಂಕಜಮಂ ಸುಹೃದ್ವದನ ಪಂಕಜಮಂ ಮುಗಿವನ್ನಂ ಉಗ್ರತೇಜಂ ಕಿಡುತಿರ್ಪಿನಂ ನಿಜಕರಂಗಳಂ ಅಂದುಡುಗುತ್ತುಂ ಇರ್ಪಚಕ್ರಾಂಕಂ ಅಗಲ್ವಿನಂ ಕ್ರಮದಿ ಅಂಬರಮಂ ಬಿಸುಟು ಉರ್ವಿಗಂಧಕಾರಂ ಕವಿತರ್ಪಿನಂ ಕುರುಕುಲಾರ್ಕನಂ ಅರ್ಕನಂ ಅಷ್ಟಮೈದಿದ. ರನ್ನನ ಗದಾಯುದ್ಧದಲ್ಲಿ ಬರುವಂಥ ಮಾತಿದು. ಆ ಸೂರ್ಯ ಮತ್ತು ಕುರುಕುಲಕ್ಕೆ ಸೂರ್ಯನಂತಿರುವ ಅರ್ಕನಂತಿರುವ ದುರ್ಯೋಧನ ಇಬ್ಬರ ಅವಸಾನವನ್ನು, ಮರಣವನ್ನು ಸಮೀಕರಿಸಿ ಹೇಳ್ತಾನೆ. ಅಲ್ಲಿ ಪಶ್ಚಿಮಾಮುದಿಯಲ್ಲಿ ಸೂರ್ಯಾಸ್ತವಾಗ್ತದೆ, ಇಲ್ಲಿ ರಣರಂಗದಲ್ಲಿ ಕುರುರಾಯ ತನ್ನ ಹಸುವನ್ನು ನೀಡ್ತಿದ್ದಾನೆ. ಆ ಸಂಜೆ ಹೊತ್ತು ಸೂರ್ಯ ಮುಳುಗುವಾಗ ಏನೆಲ್ಲ ಪ್ರಕೃತಿಯ ಬದಲಾವಣೆಗಳಾಗ್ತವೆ ಅದನ್ನು ಇದನ್ನು ಸಮೀಕರಿಸ್ತಾನೆ. ಪಂಕಜಮಂ ಸುಹೃತ್ ಅಂದರೆ ಸ್ನೇಹಿತರು, ಸುಹೃತ್ ವದನ ಪಂಕಜಮಂ ಮುಗಿವನ್ನಂ. ಆ ಕಮಲಗಳು ಮುದುಡ್ತಾ ಇವೆ. ಇಲ್ಲಿ ದುರ್ಯೋಧನನ ಬಂಧುಗಳು, ಸ್ನೇಹಿತರು, ಅವರ ಮುಖ ಕಮಲಗಳು ಮುದುಡ್ತಾ ಇವೆ. ಪಂಕಜಮಂ ಸುಹೃದ್ವದನ ಪಂಕಜಮಂ, ಆಮೇಲೆ ಮುಗಿವನ್ನಂ ಉಗ್ರತೇಜಂ ಕಿಡುತಿರ್ಪಿನಂ. ಸೂರ್ಯನ ಪ್ರಕಾಶ ಮುಳುಗುವ ಹೊತ್ತಿಗೆ ಕಡಿಮೆ ಆಗ್ತಾ ಬಂದಿದೆ. ಹಾಗೆ ಇಲ್ಲಿ ದುರ್ಯೋಧನ ರಾಜ ತೇಜಸ್ಸು ಅದು ಕಡಿಮೆ ಆಗಿದೆ. ನಿಜಕರಂಗಳಂ ಅಂದುಡುಗುತ್ತುಂ. ಸೂರ್ಯ ಮುಳುಗುವಾಗ ಕವಿಯ ಪ್ರಕಾರ ಅವನು ತನ್ನ ಕಿರಣಗಳನ್ನೆಲ್ಲ ಹಿಂದಕ್ಕೆ ಸೆಳೆದುಕೊಳ್ತಿದ್ದಾನೆ. ಇಲ್ಲಿ ರಣಭೂಮಿಯಲ್ಲಿ ಬಿದ್ದಿರುವಂಥ ಸುಯೋಧನ, ಅವನ ಕೈಗಳು ಹುಡುಗಿ ಹೋಗ್ತಾ ಇವೆ. ಆಮೇಲೆ ಕ್ರಮದಿ ಅಂಬರಮಂ ಬಿಸುಟ್ಟು. ಸೂರ್ಯ, ಅಂಬರ ಅಂದರೆ ಆಕಾಶ, ಅದನ್ನು ಬಿಸುಟ್ಟು ಇಲ್ಲಿ ದುರ್ಯೋಧನ ತನ್ನ ರಾಜ ವಸ್ತ್ರಗಳನ್ನು ತ್ಯಜಿಸಿ ಕ್ರಮದಿ ನಂಬರಂ ಬಿಸುಟ್ಟು ಉರ್ವಿ ಅಂದರೆ ಭೂಮಿ,
ಅಂಧಕಾರಂ ಕವಿತರ್ಪಿನಂ. ಇಲ್ಲಿ ಸುಯೋಧನನ ಮಿತ್ರರಿಗೆ ಶೋಕಾಂಧಕಾರ. ಹಾಗೆ ಕುರುಕುಲಾರ್ಕನು ಅರ್ಕನು ಅಷ್ಟಮೈದಿದ. ಏನು ಕಷ್ಟ ಇದೆ ಇದು. ಕೆಲವು ಶಬ್ದಗಳಿವೆ, ಅದು ಇವತ್ತಿನ ಹೊಸಗನ್ನಡದಲ್ಲಿ ನಾವು ಬಳಸದೇ ಇರುವ ಪದಗಳು, ಪ್ರಚಲಿತದಲ್ಲಿ ಇಲ್ಲದ ಪದಗಳು. ಅಂಥ ಪದಗಳಿಗೆ ನಾವು ಅರ್ಥಗಳನ್ನು ಹುಡುಕಬೇಕಾಗ್ತದೆ. ಹೊಸಗನ್ನಡದಲ್ಲಿ ಕಂಡು ಬರದೇ ಇರುವ ಅಥವಾ 1000 ವರ್ಷಗಳ ಹಿಂದಿನ 500 ವರ್ಷಗಳ ಹಿಂದಿನ ಪದಗಳಲ್ಲಿ ಬಳಕೆ ಆಗಿರುತ್ತೆ. ಅದು ಇವತ್ತಿನ ಕನ್ನಡದಲ್ಲಿ ಇಲ್ಲ. ಅಂತಹ ಪದಗಳಿಗೆ ಅರ್ಥ ನಾವು ಕೆಲವು ಸಲ ಹುಡುಕಬೇಕಾಗ್ತದೆ, ನಿಘಂಟುಗಳನ್ನು ಆಶ್ರಯಿಸಬೇಕಾಗ್ತದೆ. ಅದೊಂದೇ ಸಮಸ್ಯೆಯಲ್ಲಿರೋದು. ಆಮೇಲೆ ಅನೇಕ ಸಂದರ್ಭಗಳಲ್ಲಿ ಕಥಾಭಾಗ, ಐತಿಹ್ಯಗಳು, ಬೇರೆ ಬೇರೆ ಪುರಾಣ ಪುರುಷರು ಬರ್ತಾರೆ, ಅವರ ಬಗ್ಗೆ ನಮಗೆ ಮಾಹಿತಿ ಬೇಕು. ಆಗ ನಾವೇನು ಮಾಡಬೇಕಂದ್ರೆ ಪುರಾಣ ಕಥಾಕೋಶ ಅಥವಾ ಪುರಾಣ ನಾಮ ಚೂಡಾಮಣಿ ಈ ಗ್ರಂಥಗಳಲ್ಲಿ ಕೊಟ್ಟಿರ್ತಾರೆ. ಈಗ ಉದಾಹರಣೆಗೆ ನೀವು ನಮ್ಮ ಗ್ರಂಥಾಲಯದಲ್ಲಿ ಆ 2 ಪುಸ್ತಕಗಳಿವೆ. ಅಲ್ಲಿ ಹೋಗಿ ನೀವು ಭರತ ಮುನಿ ಅಂತ ಕೊಡಿ ಅಥವಾ ಭರತ ಚಕ್ರವರ್ತಿ ಅಂತ ಕೊಡಿ. ಅವನ ಬಗೆಗಿನ ಎಲ್ಲ ಮಾಹಿತಿಗಳು, ಎಷ್ಟು ಭರತರಿದ್ದಾರೆ, ಎಷ್ಟು ಭರತರ ಹೆಸರುಗಳು ಬಂದಿವೆ, ಅದೆಲ್ಲ ಮಾಹಿತಿ ಅಲ್ಲಿ ಸಿಗುತ್ತೆ. ನಮಗೆ ಈ ಪದ್ಯ ಬೋಧನೆಯ ಸಂದರ್ಭದಲ್ಲಿ ಯಾವ ಮಾಹಿತಿ ಅಗತ್ಯವೋ ಅದನ್ನು ಬಳಸಿಕೊಳ್ಬೇಕು. ಆ ಥರದ ಒಂದು ಸಿದ್ಧತೆ ಅಧ್ಯಾಪಕರಿಗೆ ಬೇಕು ಹಳೆಗನ್ನಡ ಪಾಠ ಮಾಡಲಿಕ್ಕೆ. ಹೊಸಗನ್ನಡ ಪಾಠ ಎಷ್ಟೋ ಸಲ ಮಾಡೋದು ಸುಲಭ ಅಂತ ಅನಿಸ್ತದೆ, ಯಾಕಂದರೆ ನಮಗೆ ಗೊತ್ತಿರುವಂಥ ಸಂಗತಿಗಳು. ಆದರೆ ಇದು ಎರಡನೇದು ಕಾಲದ ದೃಷ್ಟಿಯಿಂದ. ಈಗ ಒಂದು ಪಂಪನ ನೀವು ಕಲಿಸ್ಬೇಕಾದ್ರೆ 1000 ವರ್ಷಗಳ ಹಿಂದಿನ ಕನ್ನಡ ನೀವು ಕಲಿಸ್ತಾ ಇರ್ತೀರ. ಅವನೇ ಹೇಳುವ ಆ ದೇಸಿ ಮಾರ್ಗ ಮತ್ತು ದೇಸಿ ಎರಡರ ಸಮನ್ವಯವನ್ನು ಪಂಪ ಮಾಡ್ತಾನೆ. ಹುಲಿಗೆರೆಯ ತಿರುಳುಗನ್ನಡವನ್ನು ಆತ ಬಳಸ್ತಾನೆ. ಆ ಕನ್ನಡದ ಪರಿಚಯ ನಮಗಿರಬೇಕು, ಆ ಶಬ್ದಗಳ ಅರಿವು ನಮಗಿರಬೇಕು. ಹಾಗಾಗಿ ಅದಕ್ಕೆ ಅಧ್ಯಾಪಕರು ಹೆಚ್ಚು ಶ್ರಮ ಪಡಬೇಕಾಗುತ್ತೆ. ಇವತ್ತು ಶ್ರಮ ಪಡಲಿಕ್ಕೆ ಅನೇಕರಿಗೆ ಮನಸ್ಸಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಹಳೆಗನ್ನಡ ಕಷ್ಟ, ಆದ್ದರಿಂದ ಬೇಡ ಅಂತ. ಇಲ್ಲವಾದರೆ ನೀವು ಆಸಕ್ತಿ ವಹಿಸಿದರೆ ಹೊಸಗನ್ನಡಕ್ಕಿಂತ ಎಷ್ಟೋ ಸಲ ಹಳೆಗನ್ನಡವೇ ತುಂಬ ಆಸಕ್ತಿದಾಯಕವಾಗಿರುತ್ತೆ. ನಮಗೆಲ್ಲ ಕನ್ನಡ ಅಧ್ಯಾಪಕರು, ನಾನು ಕನ್ನಡ ಡಿಪ್ಲೊಮಾ, ಕನ್ನಡ ಓದಿದವನಲ್ಲ. ದ್ವಿತೀಯ ಭಾಷೆಯಾಗಿ ಹೈಸ್ಕೂಲ್ನಲ್ಲಿ ಮತ್ತು ಕಾಲೇಜ್ನಲ್ಲಿ ನಾನು ಕನ್ನಡ ಓದಲಿಲ್ಲ. ನಾನು ಕನ್ನಡ ಡಿಪ್ಲೊಮಾ ಓದಿದವನು. ಆದರೆ ನಮಗೆ ಕಲಿಸ್ತಾ ಇದ್ದಂಥ 3 ಅಧ್ಯಾಪಕರು, ಒಬ್ಬರು ಲೀಲಾ ಭಟ್ ಅಂತ ಪುತ್ತೂರಿನವರು, ಅವರು ನಮಗೆ ಶಬ್ದಮಣಿ ದರ್ಪಣಂ ಕೇಶರಾಜನ ವ್ಯಾಕರಣಶಾಸ್ತ್ರ ಅದನ್ನು ಮಾಡ್ತಾಯಿದ್ರು. ಮತ್ತು ಧೀರ ಕನ್ನಡದ ವೃತ ಕೈಗೊಂಡ ಆಂಡಯ್ಯ, ಅವನು ಬರೆದ ಕಬ್ಬಿಗರ ಕಾವಂ, ಎಲ್ಲ ಸಂಸ್ಕೃತ ಪದಗಳಿಗೆ ಕನ್ನಡ ಪದಗಳನ್ನೇ ಬರೆಯತೆ ಅಂತ ಪ್ರಯತ್ನ ಪಟ್ಟವರು. ಅದನ್ನು ಅವರು ಬೋಧನೆ ಮಾಡ್ತಾರೆ. ಇನ್ನೊಬ್ಬರು ಒಕ್ವಾಡಿ ಶ್ರೀನಿವಾಸ್ ಭಟ್ ಅಂತ, ಅವರು ರನ್ನನ ಗದಾಯುದ್ಧವನ್ನು ಆಧರಿಸಿ BM ಶ್ರೀ ಅವರು ರಚನೆ ಮಾಡಿದ ಗದಾಯುದ್ಧಂ ನಾಟಕ, ಅದನ್ನು ಬೋಧನೆ ಮಾಡಿ. ಅವರೇ ಭೀಮ, ಅವರ ಆಕಾರ ಹಾಗೆ, ಅವರ ಮಾತು ಹಾಗೆ. ನಾವು ತುಂಬ ಪ್ರಭಾವಿತರಾಗಿದ್ವಿ. ಮತ್ತೊಬ್ಬರು ಪ್ರೊಫೆಸರ್ ಶ್ರೀಪತಿ ಆಚಾರ್ಯ ಅಂತ, ಅವರು ನಮಗೆ ಪಂಪ ಭಾರತವನ್ನು ಬೋಧನೆ ಮಾಡಿದವರು. ತುಂಬ ಸೊಗಸಾಗಿ ಬೋಧನೆ ಮಾಡ್ತಿದ್ದರು. ಹಾಗಾಗಿ ಅವರು ಆ ಪಾಠಗಳನ್ನು ಮಾಡಿದ್ರಿಂದ ಇವತ್ತಿಗೂ ನನಗೆ ಪಂಪ ಭಾರತ ಇಷ್ಟ, ರನ್ನನ ಗದಾಯುದ್ಧ ಇಷ್ಟ, ಮತ್ತು ಕುಮಾರವ್ಯಾಸ ನಾನೇ ಓದ್ಕೊಂಡಿದ್ದೀನಿ, ಇಷ್ಟ ನನಗೆ. ಅಂದರೆ ಆ ರುಚಿ ಮೂಡಿಸ್ಬೇಕು ನಾವು. ಮತ್ತು ಉಳಿದದ್ದು ವಿದ್ಯಾರ್ಥಿಗಳೇ ಅವರೇ ಬೆಳೆಸ್ಕೊಂಡು ಹೋಗ್ತಾರೆ. ಅದು ಹಳೆಗನ್ನಡ ಅಂತಲ್ಲ, ಯಾವುದರ ಬಗ್ಗೆ ಆಗಲಿ ಅಧ್ಯಾಪಕರ ಪ್ರಯತ್ನ ಇರಬೇಕಾದ್ದು ಮಕ್ಕಳಲ್ಲಿ ಆ ಬಗ್ಗೆ ಒಂದು ಅಭಿರುಚಿಯನ್ನು ಮೂಡಿಸೋದು. ಒಂದು ಸಲ ನೀವು ಅಭಿರುಚಿ ಮೂಡಿಸಿದರೆ ಮತ್ತೆ ಅವರನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಕಷ್ಟ ಅಂತ ಕಾಣ್ಬೋದು ಅವರಿಗೆ, ನಾಳೆ ಅದೇ ಇಷ್ಟವಾಗ್ಬೋದು.